ಬಿಹಾರ ವಿಧಾನಸಭೆಯ ಚುನಾವಣೆಯ ರಿಸಲ್ಟ್ ಈಗ ಹೊರಬರ್ತಿರುವಂಥದ್ದು. ಬಹುಪಾಲು 200 ಕ್ಷೇತ್ರಗಳಲ್ಲಿ NDA ದಿಗ್ವಿಜಯ ಸಾಧಿಸಬಹುದು ಅನ್ನುವಂತಹ ಒಂದು ವಾತಾವರಣ ಕಾಣ್ತಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಕೇವಲ 50ಕ್ಕಿಂತ ಕಡಿಮೆ ಸ್ಥಾನಗಳನ್ನು ಮಹಾಗಠಬಂಧನ್ ಕೂಟ ತೆಗೆದುಕೊಂಡಿರುವಂಥದ್ದು. ಎಕ್ಸಿಟ್ ಪೋಲ್ಗಳೂ ಕೂಡ 40ಕ್ಕಿಂತ ಕಡಿಮೆ 50ಕ್ಕಿಂತ ಕಡಿಮೆ ಮಹಾಗಠಬಂಧನ್ ತಗೊಳ್ಳೋದಿಲ್ಲ ಅನ್ನೋದನ್ನು ಹೇಳಿದ್ವು. ಅಷ್ಟೇ ಅಲ್ಲ, 130ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು NDA ಕೂಟ ತಗೊಳ್ಳುತ್ತೆ ಅನ್ನೋದನ್ನು ಎಕ್ಸಿಟ್ ಪೋಲ್ ಹೇಳಿದ್ವು. ಆದರೆ ಈಗ 200 ಕ್ಷೇತ್ರಗಳನ್ನು NDA ಕೂಟ ತಗೊಳ್ತಿದೆ ಈಗಿನ ಲೆಕ್ಕ. ಒಂದು ಕಡೆ 5 ಸುತ್ತಿನ ಮತ ಎಣಿಕೆ ಆಗಿದೆ, ಮತ್ತೊಂದು ಕಡೆ 10 ಸುತ್ತಿನ ಮತ ಎಣಿಕೆ ಆಗಿದೆ. ಇನ್ನೂ ಕೆಲವು ಇದೆ. ಹಾಗಂತ ಈ ರಿಸಲ್ಟ್ ಬದಲಾಗತ್ತೆ ಅಂತ ಹೇಳೋದಲ್ಲ. ಈ ರಿಸಲ್ಟ್ ಸ್ವಲ್ಪ ವ್ಯತ್ಯಾಸ ಆಗಬಹುದೇ ವಿನಃ NDA ಕೂಟದ ಲೆಕ್ಕ ಪಕ್ಕ ಆಗಬಹುದು. ಆದರೆ 106 ವಿಧಾನಸಭಾ ಕ್ಷೇತ್ರಗಳ ರಿಸಲ್ಟ್ನ ಲೆಕ್ಕವನ್ನು ನಿಮಗೆ ಕೊಡಬೇಕು. ಇದರ ಜೊತೆಯಲ್ಲಿ 3 ವಿಚಾರ ನಿಮ್ಗೆ ಹೇಳಬೇಕು. ಕಣ್ಣಾರೆ ಕಂಡಿದ್ದು, ಯಾಕಂದರೆ ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡು. ಸುಮಾರು 19 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇನ್ಕ್ಲೂಡಿಂಗ್ DCM ವಿಜಯ್ ಕುಮಾರ್ ಸಿನ್ಹಾ ಅವರನ್ನೂ ಸೇರಿಸಿದಂತೆ BJPಯ ನಾಯಕರಿಗೆ ಜನ ಕಲ್ಲಲ್ಲಿ ಮತ್ತು ಸಗಣಿಲಿ ಹೊಡೆದು ಕಳಿಸಿದ್ರು. ಇದು ಸತ್ಯ. ಆಡಳಿತ ವಿರೋಧಿ ಅಲೆ BJPಗೆ ಇತ್ತು. ಗುಜರಾತಿ ಲಾಬಿಯನ್ನು ವಿರೋಧಿಸುವವರ ದಂಡು ಕೂಡ ಇತ್ತು. ಆದರೆ ಈಗ ರಿಸಲ್ಟ್ ನೋಡಿದ್ರೆ JDU RJD ಯಾವುದೂ ಅಲ್ಲ, BJPನೇ ಸುಮಾರು 100 ಕ್ಷೇತ್ರಗಳನ್ನು ಗೆಲ್ಲುವ ರೀತಿ ತೋರ್ತಿದೆ. ಅಂದರೆ ಏನಾಗಿರಬಹುದು? ಒಂದು. ಎರಡನೇದ್ದು, ನಿತೀಶ್ ಕುಮಾರ್ ಅವರ ಪರವಾದ ಒಲವು ಎಲ್ಲೋ ಒಂದು ಕಡೆ ಅನುಕಂಪವಾಗಿ ಬದಲಾಗಿತ್ತು. ಗುಜರಾತಿ ಲಾಬಿಗಳ ಕಾರಣಕ್ಕೆ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಲ್ಲ ಅಂತ. ಆದರೆ ಅವರ ನಂಬರ್ ಇವತ್ತು ಸುಮಾರು 80ರ ಗಡಿ ಮುಟ್ಟುವ ಸಾಧ್ಯತೆ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು 43 ಸ್ಥಾನಗಳನ್ನು ಗಳಿಸಿದ್ರು. ಅದು ಡಬಲ್ ಆಗಿದೆ ಒಂದು ಲೆಕ್ಕಕ್ಕೆ ಬಂದರೆ. ಇನ್ನು RJD ಲೆಕ್ಕ ಕಳೆದ ಚುನಾವಣೆಯಲ್ಲಿ 75 ಸ್ಥಾನ ಗಳಿಸಿತ್ತು. 20ರ ನಂತರದಲ್ಲಿ ಅವರು ಆಡಳಿತದಲ್ಲೇ ಇರಲಿಲ್ಲ. ಒಂದು ವೇಳೆ RJDಗೆ ಆಡಳಿತ ವಿರೋಧಿ ಅಲೆ ಇತ್ತು ಅನ್ನೋದನ್ನು ನಾವು ಒಪ್ಪೋದಾದರೆ ಅದು ಅಧಿಕಾರದಲ್ಲೇ ಇರಲಿಲ್ಲ. ಆದಾಗ್ಯೂ ಅದರ ನಂಬರ್ 30ಕ್ಕಿಂತ ಕಡಿಮೆ ಆಗುವ ಸಾಧ್ಯತೆ ಇದೆ. ಕಾರಣ ಏನಿರಬಹುದು? ಯಾಕಂದರೆ ಅವರು ಅಧಿಕಾರನೇ ಮಾಡಿಲ್ಲ, ಆದರೂ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಬಂದಿತ್ತು, ಅಥವಾ ಅವರು ಭ್ರಷ್ಟಾಚಾರ ಮಾಡಿದ್ರು ಅನ್ನೋದಾದರೆ ಅವರು ಆಡಳಿತದಲ್ಲಿರಲಿಲ್ಲ. ಮತ್ತು ಒಂದು, ಅವರೇನೋ ಜಂಗಲ್ ರಾಜ್ ಮಾಡಿದ್ರು 2020ರಿಂದ 25ರ ತನಕ, ಅಂದರೆ ಅವರ ಆಡಳಿತದಲ್ಲಿರಲಿಲ್ಲ. ಆದರೂ ಅವರ ನಂಬರ್ 75 ಇರುವಂಥದ್ದು 30ಕ್ಕೆ ಬಂದಿಳಿದಿದೆ. ಇದು 3 ವಿಚಾರ. ಇನ್ನುಳಿದ ಲೆಕ್ಕಕ್ಕೆ ಬರೋಣ. ಜನ್ ಸೂರಜ್ ಪಕ್ಷ, ನಿತೀಶ್ ಕುಮಾರ್ ಅವರು 25ಕ್ಕಿಂತ ಹೆಚ್ಚು ಸ್ಥಾನ ತಗೊಂಡ್ರೆ ನಾನು ರಾಜಕಾರಣ ಮಾಡೋದಿಲ್ಲ ಅಂತ ಹೇಳಿದ್ದು ಪ್ರಶಾಂತ್ ಕಿಶೋರ್. ಯಾರು ಪ್ರಶಾಂತ್ ಕಿಶೋರ್? ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಅವರನ್ನು ಈ ದೇಶದ ಪ್ರಧಾನಿಯನ್ನಾಗಿ ಮಾಡಿದ್ದು, ಜೊತೆಯಲ್ಲಿ ನಿಂತಿದ್ದು ದೊಡ್ಡ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್. ಆದರೆ ಅವರು ಇಲ್ಲಿ ಏನನ್ನೂ ಮಾಡಿಲ್ಲ, ಒಂದು ಸ್ಥಾನವನ್ನು ಗಳಿಸೋಕೆ ಆಗಿಲ್ಲ. ಯಾಕೆ? ನಿಮಗೆ ಬಿಟ್ಟಿತ್ತು. ಇನ್ನು LJP ಲೋಕ್ ಜನಶಕ್ತಿ ಪಾರ್ಟಿ 2020ರಲ್ಲಿ ಕೇವಲ 1 ಸ್ಥಾನ ತಗೊಂಡಿತ್ತು. ಆದರೆ ಈ ಸಲ ಅದು 3ನೇ ಸ್ಥಾನಕ್ಕೆ ಬಂದು ಕೂರುವ ಸಾಧ್ಯತೆ ಇದೆ. ಈಗಾಗಲೇ ಸುಮಾರು 22 ಕ್ಷೇತ್ರಗಳಲ್ಲಿ ಅದು ಮುನ್ನಡೆಯನ್ನು ಕಾಯ್ದುಕೊಂಡಿದೆ. RJDಗೂ ಅದಕ್ಕೂ ಇರುವಂತಹ ವ್ಯತ್ಯಾಸ ಕೇವಲ 9-10 ಮಾತ್ರ. ಒಂದು ವೇಳೆ ನಂಬರ್ 1 BJP ಆಡಳಿತ ವಿರೋಧಿ, ಜನ ವಿರೋಧಿ ಎಲ್ಲವೂ ಇತ್ತು. BJPಯ ವಿರುದ್ಧ, ನಿತೀಶ್ ಕುಮಾರ್ ವಿರುದ್ಧ ಅಲ್ಲ, BJPಯ ವಿರುದ್ಧ. ಆದರೂ ಅದು ನಂಬರ್ 1 100 ಕ್ಷೇತ್ರಗಳನ್ನು ಗೆಲ್ಲುತ್ತೆ. LJP ಕಳೆದ ಚುನಾವಣೆಯಲ್ಲಿ ಕೇವಲ 1 ಸ್ಥಾನ ಗೆದ್ದಿತ್ತು. ಈ ಸಲ ಅದು 25 ಸ್ಥಾನಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ. ಗೊತ್ತಿಲ್ಲ ಯಾಕೆ ಅಂತ. ಇನ್ನು 3ನೇ ವಿಚಾರ, ಇಂಪಾರ್ಟೆಂಟ್ ವಿಚಾರ, 106 ವಿಧಾನಸಭಾ ಕ್ಷೇತ್ರಗಳು. ಅಂಗೋನ್, ಅರ್ವಾಲ್, ಔರಂಗಾಬಾದಿಂದ ಇಂದು ಝರೈತ್ ತನಕ ಎಲ್ಲ ಕಡೆ 106 ವಿಧಾನಸಭಾ ಕ್ಷೇತ್ರಗಳು. ಅಲ್ಲಿ ಈಗಲೂ ಕೂಡ ಕನಿಷ್ಠ 20 ಸುತ್ತಿನ ಮತ ಎಣಿಕೆ ಆಗಬೇಕಿದೆ. ಈ ಪೈಕಿ 1000 ಮತಗಳಿಗಿಂತ ಕಡಿಮೆ ಲೀಡ್ ಇರುವಂತಹ ಕ್ಷೇತ್ರಗಳು 35, 2000ಕ್ಕಿಂತ ಕಡಿಮೆ ಲೀಡ್ ಇರುವಂತಹ ಕ್ಷೇತ್ರಗಳು 29, 3000ಕ್ಕಿಂತ ಕಡಿಮೆ ಇರುವ ಕ್ಷೇತ್ರಗಳು 23, 4000ಕ್ಕಿಂತ ಕಡಿಮೆ ಇರುವ ಕ್ಷೇತ್ರಗಳು 19. ಅಂದರೆ 106 ಕ್ಷೇತ್ರಗಳಲ್ಲಿ ಇನ್ನೂ ಇಂಥದ್ದೇ ರಿಸಲ್ಟ್ ಫೈನಲ್ ಆಗತ್ತೆ.
ಅನ್ನೋದನ್ನ ಹೇಳೋದಕ್ಕಾಗೋದಿಲ್ಲ. ಇನ್ನೆಲ್ಲ ಕಡೆ ಆಲ್ಮೋಸ್ಟ್ 5,000, 8,000, 13,000, 21,000, 30,000 ತನಕ ಇದೆ. ಆದರೆ ಈ 106 ಕ್ಷೇತ್ರಗಳಲ್ಲಿ 90 ಕ್ಷೇತ್ರಗಳ ಒಂದು ಮಾರ್ಜಿನ್ 20,000ಕ್ಕಿಂತ ಅಧಿಕ ಇದೆ ಅನ್ನೋದನ್ನ 2015 ಮತ್ತು 2020 ವಿಧಾನಸಭಾ ಚುನಾವಣೆಗಳ ರಿಸಲ್ಟ್ಗಳು ಸಾಕ್ಷಿ ನೋಡಿದ್ದೀವಿ. ಅಲ್ಲಿಗೆ ಇದೇ ಲೀಡ್ ಮುಂದುವರೆದ್ರೆ 6,000ದಿಂದಲೂ 3,000ದಿಂದಲೂ 6,000 ಅಲ್ಲ 4,000ಕ್ಕಿಂತ ಕಡಿಮೆ ಲೀಡಲ್ಲಿ ಸುಮಾರು 90 ಕ್ಷೇತ್ರಗಳಲ್ಲಿ BJP NDA ಕೂಟ ಗೆಲ್ಲುತ್ತೆ ಅನ್ನೋದಾದರೆ ಅದು ಏನು ಬೇಕಾದರೂ ಲೆಕ್ಕ ಆಗಿರಬಹುದು. ಈವರೆಗಿನ ಆರೋಪಗಳನ್ನೇ ಗಣನೆಗೆ ತಗೋಬಹುದು. ಯಾಕಂದರೆ ಇಲ್ಲಿ ಅಧಿಕಾರ ನಡೆಸಿದ್ದು ಆಡಳಿತ ವಿರೋಧಿ ಅಲೆ ಇದ್ದದ್ದು ಕೇವಲ BJP ಮತ್ತು ನಿತೀಶ್ ಕುಮಾರ್ ಅವರ ಲೆಕ್ಕಕ್ಕೆ ಮಾತ್ರ, ಅವರ ವ್ಯಾಪ್ತಿಗೆ ಮಾತ್ರ, ಲೋಕ್ ಜನಶಕ್ತಿ ಪಾರ್ಟಿ ವ್ಯಾಪ್ತಿಗೆ ಮಾತ್ರ ಬರುತ್ತೆ. ಆದರೆ ಅಧಿಕಾರವನ್ನೇ ನಡೆಸದೆ ವಿಪಕ್ಷದಲ್ಲಿ ಕೂತಂತಹ ಪಕ್ಷಗಳ ನಂಬರ್ ಅರ್ಧಕ್ಕರ್ಧ ಇಳಿಯುತ್ತೆ ಅನ್ನೋದಾದರೆ ಏನು ಲೆಕ್ಕ? ಇನ್ನೂ ಮುಖ್ಯ ಅಂದರೆ ಪ್ರತಿ ರ್ಯಾಲಿಗಳಲ್ಲಿ ಬಂದು ಸೇರುವಂತಹ ಜನ ಮತ ಹಾಕೋದಿಲ್ಲ. ಆದಾಗ್ಯೂ NDA ಕೂಟಗಳಲ್ಲಿನ ರ್ಯಾಲಿಗಳಲ್ಲಿ 70,000, 80,000 ಇದ್ದರೆ ಅದೇ ಮಹಾಗಠಬಂಧನ್ ಕೂಟದ ರ್ಯಾಲಿಗಳಲ್ಲಿ 3 ಲಕ್ಷ 2 ಲಕ್ಷ ಜನ ಸೇರ್ತಿದ್ರು. ಆದರೂ ಇಲ್ಲಿ ರಿಸಲ್ಟ್ ಆಗಿ ಅದು ಕಾಣಿಸ್ತಾ ಇಲ್ಲ. ಇದೇನೇ ಇರಬಹುದು, EVMಗಳ ಚರ್ಚೆಗಳು, ಆರೋಪಗಳು ಬರ್ತವೆ ಹೋಗ್ತವೆ, ಅದೇ ಅಂತಿಮ ಅಲ್ಲ. ಎಲ್ಲೋ ಒಂದು ಕಡೆ ಸಣ್ಣದೊಂದು ಮಾರ್ಜಿನ್ ಇಲ್ಲ ಮಹಿಳೆಯರು ಅತಿ ಹೆಚ್ಚಾಗಿ ಆ ಚುನಾವಣೆಯ ಸಂದರ್ಭದಲ್ಲಿ ಅವರ ಅಕೌಂಟ್ಗೆ ಬಿದ್ದಂತಹ 10,000 ಲೆಕ್ಕಕ್ಕೋ ಅಥವಾ ದೆಹಲಿ ಬ್ಲಾಸ್ಟ್ನ ಕಾರಣಕ್ಕೋ ಒಂದಷ್ಟು 3,000, 2,000 ಹೆಚ್ಚು ಮತಗಳು ಬೇರೆ ಕಡೆ ಶಿಫ್ಟ್ ಆಗಿರೋ ಸಾಧ್ಯತೆ ಇರುತ್ತೆ. ಈ ಲೆಕ್ಕಕ್ಕೆ ನೋಡಿದ್ರೆ NDA 200ರ ಗಡಿ ದಾಟುವಂತಹ ರಿಸಲ್ಟ್ ಅಲ್ವೇ ಅಲ್ಲ. 120ರಿಂದ 130 ಅವರ ನಂಬರ್ ಆಗಿರಬೇಕಾಗಿತ್ತು. ಓಕೆ, ಸರಳ ಬಹುಮತದ ಸನಿಹಕ್ಕೆ ಬರುವ ಲೆಕ್ಕ ಇರ್ತಿತ್ತು. ಸಿಂಪಲ್ ಆಗಿ ಯೋಚನೆ ಮಾಡಿ, ಸುದೀರ್ಘ 20 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರೂ ಕೂಡ ಆಡಳಿತ ವಿರೋಧಿ ಅಲೆನೇ ಇಲ್ಲ ಅಂದರೆ ಏನರ್ಥ? ಈ ಎಲ್ಲ ಅಂಶಗಳನ್ನು ನೋಡಿದ ಮೇಲೆ ಒಂದು ಸ್ಪಷ್ಟವಾಗಬೇಕಿದೆ ಮತ್ತು ಒಂದು ಕ್ಲಾರಿಟಿ ಸಿಗಬೇಕಿದೆ. ಅದು ನಾವು ಹಾಕುವ ಮತಕ್ಕೆ ನಮಗೆಷ್ಟು ಖಾತ್ರಿ ಸಿಗುತ್ತಿದೆ, ನಮ್ಮ ಮತ ನಾವು ಹಾಕಿದ ಪಕ್ಷಕ್ಕೆ ಹೋಗಿದೆಯಾ ಇಲ್ವಾ ಅನ್ನುವಂತಹ ನಿಗೂಢ ಚಿದಂಬರ ರಹಸ್ಯ ಇನ್ನೂ ಕ್ಲಿಯರ್ ಆಗೋದಿಲ್ಲ, ಆಗಿಲ್ಲ. ಆದರೆ 106 ಕ್ಷೇತ್ರಗಳ ಒಂದು ಸಣ್ಣ ನಿರೀಕ್ಷೆ, ಕೇವಲ 40 ಕ್ಷೇತ್ರಗಳಿಗೆ ವಿಪಕ್ಷ ಬಂದು ಕೂರುತ್ತೆ, ವಿಪಕ್ಷ ಸ್ಥಾನವೇ ಸಿಗದಂತಾಗುತ್ತೆ ಅನ್ನುವಂತಹ ರಿಸಲ್ಟ್ ಬರುತ್ತೆ. ಅದು ಕೂಡ ಆಡಳಿತ ನಡೆಸಿದವರು ವಿರುದ್ಧ ಆಡಳಿತ ವಿರೋಧಿ ಅಲೆ ಇಲ್ಲ, ಆಡಳಿತವನ್ನೇ ನಡೆಸಿದವರ ವಿರುದ್ಧ ಆಡಳಿತ ಅಲೆ ಬರುತ್ತೆ. ಅವರನ್ನು ಜನ ಸೋಲಿಸ್ತಾರೆ ಅಂದರೆ ಏನು ಬೇಕಾದರೂ ಅರ್ಥ ಮಾಡ್ಕೋಬಹುದು, ಏನು ಬೇಕಾದರೂ ಚರ್ಚೆ ಮಾಡ್ಕೋಬಹುದು. ಆದರೆ ರಿಸಲ್ಟ್ ಇನ್ನೂ ಬರೋದು ಬಾಕಿ ಇದೆ.